ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಅನು ಟ್ರಕ್ ಡೈರೀಸ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇದ್ದೀರಾ ನಾಮದ ಚಿಲುಮೆ. ತುಮಕೂರಿನಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿ ಈ ಪ್ರಶಾಂತವಾದ ಸ್ಥಳವನ್ನ ನಾವು ನೋಡಬಹುದು. ತುಮಕೂರು ಹಾಗೂ ಸಿದ್ಧಗಂಗೆ ಕಡೆಯಿಂದ ಬಂದವರು ಇಲ್ಲಿಂದ 3 ಕಿಲೋಮೀಟರ್ ಒಳಗಡೆ ಹೋದ್ರೆ ನಾಮದ ಚಿಲುಮೆಯನ್ನ ನೋಡಬಹುದು. ಎಂತಹ ಬೇಸಿಗೆಯಲ್ಲೂ ಸಹ ನಾಮದ ಚಿಲುಮೆಯಲ್ಲಿ ನೀರನ್ನ ಕಾಣಬಹುದು. ಒಳಗಡೆ ಹೋಗಬೇಕು ಅಂದರೆ ಎಂಟ್ರಿ ಫೀಸ್ ಇರುತ್ತೆ. ಒಬ್ಬರಿಗೆ 20 ರೂಪಾಯಿ ಇರುತ್ತೆ, ಮಕ್ಕಳಿಗೆ 10 ರೂಪಾಯಿ, ಚಿಕ್ಕ ಮಕ್ಕಳಿಗೆ ಇಲ್ಲ. ಇಲ್ಲಿ ನಾವು ಗಾಡಿ ಪಾರ್ಕ್ ಮಾಡಬೇಕು ಅಂದರೆ ಕೋತಿಗಳು ತುಂಬ ಇರುತ್ತವೆ. ಯಾವುದೇ ಲಗೇಜ್ ಬ್ಯಾಗ್ಗಳನ್ನು ಅಲ್ಲಿ ಇಡಬಾರ್ದು. ನೀವೇನಾದರೂ ನಾಮದ ಚಿಲುಮೆ ವಿಸಿಟ್ ಮಾಡಬೇಕು ಅಂದರೆ ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 5:30ರವರೆಗೆ ನಾಮದ ಚಿಲುಮೆ ಪ್ರವೇಶ ಇರುತ್ತದೆ. ಸೋಮವಾರ ರಜಾ ದಿನ ಆಗಿರುತ್ತದೆ. ನಾಮದ ಚಿಲುಮೆ ಮಕ್ಕಳನ್ನು ತನ್ನತ್ತ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ಅಂತಲೇ ಹೇಳಬಹುದು. ಏಕೆಂದರೆ ಅಲ್ಲಿ ಹಲವಾರು ಜಿಂಕೆಗಳನ್ನು ನಾವು ನೋಡಬಹುದು. ಮಕ್ಕಳಿಗೆ ಜಿಂಕೆಗಳು ಅಂದರೆ ತುಂಬ ಇಷ್ಟ. ಅವು ನೋಡೋಕ್ಕೆ ಸಿಗೋದಿಲ್ಲ. ಅದು ನಮ್ಮ ತುಮಕೂರು ನಾಮದ ಚಿಲುಮೆಯಲ್ಲಿ ನಾವು ಯಥೇಚ್ಛವಾಗಿ ಜಿಂಕೆಗಳನ್ನು ನೋಡಬಹುದು. ಮಕ್ಕಳು ಜಿಂಕೆಗಳನ್ನು ನೋಡಿ ತುಂಬ ಖುಷಿ ಪಡ್ತಾರೆ. ನೀವೇನಾದರೂ ದೇವರಾಯನದುರ್ಗ ಕಡೆ ಬಂದರೆ ನಾಮದ ಚಿಲುಮೆ ಒಂದು ಸಾರಿ ವಿಸಿಟ್ ಮಾಡಿ. ಈ ಪ್ರಶಾಂತವಾದ ವಾತಾವರಣದಲ್ಲಿ ಮುಂದೆ ಸಾಗಿದ್ರೆ ನಮಗೆ ಸಿಗುತ್ತೆ ನಾಮದ ಚಿಲುಮೆ. ಬೇಸಿಗೆಯ ಸಮಯದಲ್ಲಂತೂ ಇಲ್ಲಿಗೆ ತುಂಬ ಜನ ಬರ್ತಾ ಇರ್ತಾರೆ. ಏಕೆಂದರೆ ತುಂಬ ಗಿಡಮರಗಳು ಇಲ್ಲಿ ಬೆಳೆದಿದ್ದು ಪ್ರಶಾಂತವಾದ ವಾತಾವರಣ ಇಲ್ಲಿದೆ. ಇಲ್ಲಿಂದ ಸ್ವಲ್ಪ ದೂರ ನಡೆದುಕೊಂಡು ಹೋಗಬೇಕಾಗುತ್ತೆ. ದಾರಿಯಲ್ಲಿ ಮಧ್ಯ ಕೋತೆಗಳನ್ನು ನಾವು ನೋಡಬಹುದು. ಕೆಲವೊಂದು ಕೋತೆಗಳು ನಮ್ಮನ್ನು ಅಟ್ಟಿಸ್ಕೊಂಡು ಬರ್ತವೆ, ಆದರೂ ಏನು ಮಾಡೋದಿಲ್ಲ. ಕೈಯಲ್ಲಿ ಏನಾದರೂ ಇದ್ದರೆ ಕಿತ್ಕೊಂಡು ಹೋಗ್ತಾವೆ ಅಷ್ಟೇ. ಇಲ್ಲಿ ನಾವು ಬಹಳ ಸುಂದರವಾದಂತಹ ಒಂದು ನಂದಿ ಮೂರ್ತಿಯನ್ನು ನೋಡಬಹುದು. ಭಿನ್ನ ಆಗಿದೆ, ಆದರೆ ತುಂಬ ಸೂಕ್ಷ್ಮವಾದ ಕೆತ್ತನೆಗಳನ್ನು ಈ ನಂದಿ ವಿಗ್ರಹ ಹೊಂದಿದೆ. ಶನಿವಾರ ಮತ್ತು ಭಾನುವಾರ ಇಲ್ಲಿಗೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರ್ತಾರೆ. ಅದು ಕುಟುಂಬ ಸಮೇತರಾಗಿ ಬರುತ್ತಾರೆ. ಮಕ್ಕಳೊಂದಿಗೆ ಇಲ್ಲಿಗೆ ಬಂದು ತಮ್ಮ ಅಮೂಲ್ಯವಾದ ಸಮಯವನ್ನು ಒಂದು ಪ್ರಕೃತಿಯ ಮಧ್ಯದಲ್ಲಿ ಕಳೆಯುತ್ತಿದ್ದಾರೆ. ನೋಡಕ್ಕಂತೂ ತುಂಬ ಚೆನ್ನಾಗಿದೆ. ನಾಮದ ಚಿಲುಮೆ ಎಂಬ ಹೆಸರು ಬರಲು ಕಾರಣ, ಶ್ರೀರಾಮಚಂದ್ರರು ವನವಾಸಕ್ಕೆ ಬಂದಂತಹ ಸಂದರ್ಭದಲ್ಲಿ ಹಣೆಗೆ ತಿಲಕವನ್ನು ನೀಡುವ ಸಂದರ್ಭ ಬರುತ್ತೆ. ಆಗ ಸುತ್ತಲೂ ನೋಡ್ತಾರೆ, ಎಲ್ಲೂ ನೀರು ಸಿಗೋದಿಲ್ಲ. ಬಾಣದಿಂದ ಬಂಡೆಗೆ ಬಿಲ್ಲನ್ನು ಹೊಡೆಯುತ್ತಾರೆ. ಆಗ ಬಂಡೆಯ ರಂಧ್ರದಿಂದ ನೀರಿನ ಬುಗ್ಗೆ ಹೊರಬರುತ್ತದೆ. ಆ ನೀರಿನ ಸಹಾಯದಿಂದ ಹಣೆಗೆ ತಿಲಕವನ್ನು ಇಡುತ್ತಾರೆ. ಅಂದಿನಿಂದ ಈ ಸ್ಥಳಕ್ಕೆ ನಾಮದ ಚಿಲುಮೆ ಎಂಬ ಹೆಸರು ಬಂದಿದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ನೆಚ್ಚಿನ ಸ್ನೇಹಿತರಿಗೆ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಅನು ಟ್ರಕ್ ಡೈರೀಸ್ಗೆ ಸಬ್ಸ್ಕ್ರೈಬ್ ಆಗಿ.